ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ನಿ ಮಾರ್ಕ್ಸ್, ಎಸ್, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ಆ್ಯಂಡ್ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಅಂತ ಹೇಳ್ಬೋದು. ನನ್ನ ಕಾಮೆಂಟ್ ಸೆಕ್ಷನಿಗೆ ಬಂದಾಗ ಎಷ್ಟೋ ಜನ ಕೇಳಿದ್ರಿ, ಭಾಗ್ಯ ನಿಮ್ಮ ಸ್ಕಿನ್ ಈ ಥರ ಇತ್ತು ಮುಂಚೆ ಆ್ಯಂಡ್ ಇವಾಗ ಇಷ್ಟು ಗ್ಲೋಯಿಂಗ್ ಆಗಿ ಕ್ಲಿಯರ್ ಆಗಿದೆ, ತುಂಬ ಇಂಪ್ರೂವ್ಮೆಂಟನ್ನು ನೋಡ್ತೀವಿ ನಾವು ನಿಮ್ಮ ಸ್ಕಿನ್ನಲ್ಲಿ, ಹೇಗೆ ಪಾಸಿಬಲ್ ಆಯಿತು, ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ನಮ್ಮ ಜೊತೆಗೆ ಕೂಡ ಶೇರ್ ಮಾಡಿ. ನಮಗೂ ಕೂಡ ಆ್ಯಕ್ನಿ ಆದಾಗ ರೆಡ್ ಆ್ಯಂಡ್ ಬ್ರೌನ್ ಸ್ಪಾಟ್ಸ್ ಆಗಿ ಉಳಿಯುತ್ತೆ, ಅದಕ್ಕೆ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು, ಪ್ಲೀಸ್ ನಮ್ಮ ಜೊತೆಗೆ ಶೇರ್ ಮಾಡಿ ಅಂತ ಎಷ್ಟೋ ಜನ ಕೇಳಿದ್ದೀರಾ. ಸೊ ಈ ವಿಡಿಯೋ ನಿಮಗೋಸ್ಕರ, ಯಾರೆಲ್ಲ ಕೇಳಿದ್ರಿ ಅವರಿಗೆ ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ಅವ್ರ ಈ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ಕಿನ್ ಕೇರ್ ಟಿಪ್ಪನ್ನು ಕೂಡ ಕೊಡ್ತೀನಿ, ಮಿಸ್ ಮಾಡದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. 1 ಮಂತ್ ಬ್ಯಾಕ್ ಆ್ಯಕ್ನಿ ಜರ್ನಿಯನ್ನು ಶೇರ್ ಮಾಡಿದ್ದೆ, ಎಷ್ಟೋ ಜನಕ್ಕೆ ಯೂಸ್ ಆಗಿದೆ. ಆ್ಯಕ್ಚುಲಿ 1,15,000 ಹತ್ರ ವ್ಯೂ ಹೋಗಿದೆ. ಅದು ನಂದು ಫಸ್ಟ್ ವಿಡಿಯೋ ಅಂದ್ಕೊಳ್ತೀನಿ, ಅಷ್ಟು ರೀಚ್ ಆಗಿರುವಂಥದ್ದು. ಆ್ಯಂಡ್ ತುಂಬ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಯೂಸ್ ಆಗಿದೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಸೊ ನೀವು ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅವ್ರು ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಪಿಂಪಲ್ಸಿಂದ ಯಾರೆಲ್ಲ ಸಫರ್ ಆಗ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಯೂಸ್ ಆಗುತ್ತೆ. ಅದೇ ರೀತಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಭಾಗ್ಯ ಆ್ಯಕ್ನಿ ಸ್ಕಾರ್ಸ್, ಆ್ಯಕ್ನಿ ಮಾರ್ಕ್ಸ್ ಆ್ಯಂಡ್ ಓಪನ್ ಪೋರ್ಸಿನ ಡಿಫ್ರೆನ್ಸ್ ನಮಗೆ ಅರ್ಥ ಆಗಲ್ಲ, ಯಾವುದು ಆ್ಯಕ್ನಿ ಸ್ಕಾರ್ಸ್ ಯಾವುದು ಆ್ಯಕ್ನಿ ಮಾರ್ಕ್ಸ್ ಅಂತ. ಸೊ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಓಪನ್ ಪೋರ್ಸ್ ಅಂತ ಹೇಳಿದರೆ ನಮ್ಮ ಸ್ಕಿನ್ನಲ್ಲಿ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಆರ್ ಸೀಬಮ್ ಪ್ರೊಡಕ್ಷನಿಂದ ಏನಾಗುತ್ತೆ, ಈ ಏರಿಯಾದಲ್ಲಿ ಜಾಸ್ತಿ ಚೀಕ್ಸ್ ಏರಿಯಾದಲ್ಲಿ ಏನಾಗುತ್ತೆ ಓಪನ್ ಪೋರ್ಸ್ಗಳು ಆಗುತ್ತೆ. ಇದಕ್ಕೆ ಜಾಸ್ತಿಯಾಗಿ ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್ ಬೇಸ್ಡ್ ಫೇಸ್ ವಾಶನ್ನು ಯೂಸ್ ಮಾಡಿದಾಗ ಆ್ಯಂಡ್ ನಿಯಾಸಿನಮೈಡ್ ಬೇಸ್ಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದಾಗ ಓಪನ್ ಪೋರ್ಸನ್ನು ನಾವು ಶ್ರಿಂಕ್ ಮಾಡಲಿಕ್ಕೆ ಆಗುತ್ತೆ, ಅಂದರೆ ಅದರ ಸೈಜನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಆ್ಯಕ್ನಿ ಸ್ಕಾರ್ಸ್ ಅಂತ ಹೇಳಿದರೆ ಜಾಸ್ತಿಯಾಗಿ ನಮಗೆ ಈ ಏರಿಯಾದಲ್ಲಿ ಚೀಕ್ಸ್ಗಿಂತ ಸ್ವಲ್ಪ ಈಚೆ ಸೈಡಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಕ್ನಿ ಸ್ಕಾರ್ಸ್ಗಳು ಈ ರೀತಿಯಾಗಿ ತೋರುತ್ತೆ, ಲೈಕ್ ಸ್ಮಾಲ್ ಪಿಟ್ಸ್ಗಳು. ಅದೇನಾಗುತ್ತೆ, ಆ್ಯಕ್ನಿ ಆದಾಗ ನಮ್ಮ ಸ್ಕಿನ್ನಲ್ಲಿ ಏನಾಗುತ್ತೆ, ಆ್ಯಕ್ನಿ ಅನ್ನುವಂಥದ್ದು ಕೆಲವೊಂದು ಸಲ ಫುಲ್ ಡೀಪ್ ಸ್ಕಿನ್ನಲ್ಲಿ ಹೋಗಿರುತ್ತೆ, ಅದು ಹೀಲ್ ಆಗ್ತಾ ಬಂದಾಗ ಏನಾಗುತ್ತೆ, ಅದು ಈ ಥರ ಗಾಯಗಳಾಗಲಿಕ್ಕೆ ಸ್ಟಾರ್ಟ್ ಆಗಿ ಆ್ಯಕ್ನಿ ಸ್ಕಾರ್ಸ್ಗಳು ಆಗುವಂಥದ್ದು. ಅದನ್ನು ನಾವೇನಂತ ಕರಿತೀವಿ, ಆ್ಯಕ್ನಿ ಸ್ಕಾರ್ಸ್ಗಳು, ಸ್ಮಾಲ್ ಪಿಟ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಆ್ಯಂಡ್ ಲಾಸ್ಟಲ್ಲಿ ಆ್ಯಕ್ನಿ ಮಾರ್ಕ್ಸ್. ಆ್ಯಕ್ನಿ ಮಾರ್ಕ್ಸ್ ಅಂತ ಹೇಳಿದರೆ ನಮ್ಮ ಪಿಂಪಲ್ಸ್ಗಳು ಡ್ರೈ ಆದಾಗ ಏನಾಗುತ್ತೆ, ಕೆಲವೊಬ್ಬರ ಸ್ಕಿನ್ನಲ್ಲಿ ರೆಡ್ ಆ್ಯಕ್ನಿ ಸ್ಪಾಟ್ಸ್ ಆಗಿ ಆ್ಯಂಡ್ ಕೆಲವೊಬ್ಬರ ಸ್ಕಿನ್ನಲ್ಲಿ ಬ್ರೌನ್ ಆ್ಯಕ್ನಿ ಸ್ಪಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಆ್ಯಕ್ನಿ ಮಾರ್ಕ್ಸ್ ಅಂತ ಕರಿತೀವಿ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಆ್ಯಕ್ನಿ ಮಾರ್ಕ್ಸ್. ಹಾಗೆ ತುಂಬ ಜನಕ್ಕೆ ಕ್ವೆಶ್ಚನ್ ಇದೆ, ನಾವು ಬೆಂಜಾಲ್ ಪೆರಾಕ್ಸೈಡ್ ಕ್ರೀಮ್ಸನ್ನು ಯೂಸ್ ಮಾಡಿದಾಗ ಆ್ಯಕ್ನಿ ಮಾರ್ಕ್ಸಿಗೆ ಅದು ವರ್ಕ್ ಆಗುತ್ತಾ ಅಂತ. ನಾನು ಹೇಳುವಂಥದ್ದು, ಆ್ಯಕ್ನಿ ಮಾರ್ಕ್ಸಿಗೆ ಬೆಂಜಾಲ್ ಪೆರಾಕ್ಸೈಡ್, ನಿಕೋಟಿನಮೈಡ್, ಕ್ಲಿಂಡಮೈಸಿನ್ ಫಾಸ್ಫೇಟ್, ಅಡಾಪ್ಲಿನ್ ಇದು ಯಾವುದು ಕೂಡ ವರ್ಕ್ ಆಗಲ್ಲ. ಈ ಎಲ್ಲ ಕ್ರೀಮ್ಸ್ಗಳು ಇರುವಂಥದ್ದು ಆ್ಯಕ್ನಿಯನ್ನು ಕಡಿಮೆ ಮಾಡಲಿಕ್ಕೆ, ಆ್ಯಕ್ನಿ ಕಾಸಿಂಗ್ ಬ್ಯಾಕ್ಟೀರಿಯಾನ ಕಂಟ್ರೋಲ್ ಮಾಡಲಿಕ್ಕೆ ಆ್ಯಂಡ್ ಆ್ಯಕ್ನಿ ಮಾರ್ಕ್ಸನ್ನು ಕಡಿಮೆ ಮಾಡಲಿಕ್ಕೆ ಅಲ್ಲ. ಸೊ ಪ್ಲೀಸ್ ನೀವೇನಾದರೂ ಬೆಂಜಾಲ್ ಪೆರಾಕ್ಸೈಡ್ ಆ್ಯಕ್ನಿ ಮಾರ್ಕ್ಸಿಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ ನೋ, ವರ್ಕ್ ಆಗಲ್ಲ. ಅದು ಜಸ್ಟ್ ಆ್ಯಕ್ನಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಆ್ಯಕ್ನಿ ಮಾರ್ಕ್ಸಿಗೆ ನಾವು ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಆ್ಯಂಡ್ ನೀವು ಯಾವುದು ಯೂಸ್ ಮಾಡಿದ್ರಿ ಅಂತ ನಿಮ್ಮೆಲ್ಲರ ಕ್ವೆಶ್ಚನಿಗೆ ನಾನು ಇದನ್ನು ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಇದನ್ನು ಯೂಸ್ ಮಾಡಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟನ್ನು ನೋಡಿದ್ದೀನಿ. ನನ್ನ ಸ್ಕಿನ್ ಕೇರ್ ಜರ್ನಿಯನ್ನು ನೀವು ನೋಡ್ತಾ ಬಂದರೆ ಇದನ್ನು ಅಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿಗೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ಮತ್ತು ಒಂದಿಷ್ಟು ಪ್ರಾಡಕ್ಟನ್ನು ಕೂಡ ಯೂಸ್ ಮಾಡ್ತೀನಿ ಇದ್ರ ಜೊತೆಗೆ ಆ್ಯಕ್ನಿ ಮಾರ್ಕ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ. ಅದು ಯಾವುದು ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ಬಟ್ ಇದನ್ನು ಯೂಸ್ ಮಾಡಿಕೊಂಡು ಒಂದಿಷ್ಟು ಡೇಸಿನ ಜರ್ನಿಯನ್ನು ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಮ ಜೊತೆಗೆ ಲೈವ್ ಆಗಿ ಶೇರ್ ಮಾಡೋಣ ಅಂತ. ಸೊ ಅದನ್ನು ಇವಾಗ ನಾನು ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ.
ನೋಡಿದ ಹಾಗೆ ತುಂಬ ಇಂಪ್ರೂವ್ಮೆಂಟ್ಸನ್ನು ನಾನು ಸ್ಕಿನ್ನಲ್ಲಿ ನೋಡಿದ್ದೀನಿ. ನಾನು ಹೇಳಲ್ಲ ಕಂಪ್ಲೀಟಾಗಿ ಆ್ಯಕ್ನಿ ಮಾರ್ಕ್ಸ್ಗಳು ಹೀಲ್ ಆಗಿದೆ ಅಂತ. ಆ್ಯಂಡ್ ಕಂಪ್ಲೀಟಾಗಿ ಆ್ಯಕ್ನಿ ಮಾರ್ಕ್ಸ್ ಕಡಿಮೆ ಆಗಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಿಕಾಸ್ ನಮ್ಮ ಟಾಪ್ ಲೇಯರ್ ಆಫ್ ದ ಸ್ಕಿನ್ನಲ್ಲಿ ಆ್ಯಕ್ನಿ ಮಾರ್ಕ್ಸ್ ಆಗೋದಲ್ಲ, ಡೀಪರ್ ಸ್ಕಿನ್ನಲ್ಲಿ ಆಗಿರುತ್ತೆ, ಅಲ್ಲಿಂದ ಹೀಲ್ ಆಗಿ ಬರಬೇಕು. 1-2 ಡೇಸಿನ ಪ್ರಾಸೆಸ್ ಆರ್ 1-2 ಡೇಸಲ್ಲಿ ಕ್ರೀಮನ್ನು ಯೂಸ್ ಮಾಡಿಕೊಂಡು ಕ್ಯೂರ್ ಮಾಡಲಿಕ್ಕೆ ಆಗಲ್ಲ. ಸೊ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 1 to 1.5 ಮಂತ್ಸ್ ಯೂಸ್ ಮಾಡಿದಾಗ ನಾವು ಇಂಪ್ರೂವ್ಮೆಂಟನ್ನು ನೋಡಲಿಕ್ಕೆ ಸಿಗತ್ತೆ. ಆ್ಯಂಡ್ ನಾನು ಯೂಸ್ ಮಾಡಿರುವಂಥದ್ದು ಇದು ಡರ್ಮಾಕೋ ಅವರದ್ದು 10% ನಿಯಾಸಿನಮೈಡ್ ಫೇಸ್ ಸೀರಮ್ ಫಾರ್ ಆ್ಯಕ್ನಿ ಮಾರ್ಕ್ಸ್. ನಿಜವಾಗ್ಲೂ ಹೇಳ್ತೀನಿ, ತುಂಬ ಇಂಪ್ರೂವ್ಮೆಂಟನ್ನು, ಅಂದರೆ ಈ ಥರ ಇರುವಂತಹ ಫೇಸನ್ನು ಈ ಥರ ಮಾಡಲಿಕ್ಕೆ ಇವತ್ತು ನೀವೇನು ನೋಡ್ತಾ ಇದ್ದೀರಾ ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್, ಇದಕ್ಕೆ ಒಂದು ಗೇಮ್ ಚೇಂಜಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನ್ನ ಸ್ಕಿನ್ ಕೇರ್ ಜರ್ನಿಯನ್ನು ನಾನು ಶೇರ್ ಮಾಡ್ತಾ ಇರುವಂಥದ್ದು. ಬಿಕಾಸ್ ಕೆಲವರಿಗೆ ಅನಿಸ್ಬೋದು ಹೇಳುವ ಒಂದು ರೀತಿಯಲ್ಲಿ ಅವ್ರು ತೋರಿಸುವ ಒಂದು ರೀತಿಯಲ್ಲಿ ಸ್ಪಾನ್ಸರ್ಡ್ ಅಂತ. ಸೊ ಹೇಳ್ತಾ ಇದ್ದೀನಿ. ಆ್ಯಂಡ್ ಮತ್ತೊಂದು ಥಿಂಗ್ ಅಂತ ಹೇಳಿದರೆ, ಜಸ್ಟ್ ನಿಯಾಸಿನಮೈಡ್ ಬೇಸ್ಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ಆ್ಯಕ್ನಿ ಮಾರ್ಕ್ಸಿಗೆ ಅಲ್ಲ, ಸ್ಕಿನ್ ಟೋನಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಓಪನ್ ಪೋರ್ಸಲ್ಲಿ ಮೇಯ್ನಾಗಿ ಓಪನ್ ಪೋರ್ಸಿನ ಸೈಜನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಕ್ನಿ ಸ್ಕಾರ್ಸ್ಗೆ ಅಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳಲ್ಲ, 1% ಯೂಸ್ ಆಗ್ಬೋದು, ಬಟ್ ಓಪನ್ ಪೋರ್ಸಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಇದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನಾನು ರೀಸೆಂಟಾಗಿ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಕ್ನಿ ಮಾರ್ಕ್ಸಿಗೋಸ್ಕರ ಆ್ಯಸಿಡಮ್ 10% ಕೂಡ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇದು ಆ್ಯಕ್ಚುಲಿ ಆ್ಯಕ್ನಿ ಆಗಿರ್ಬೋದು, ಆ್ಯಕ್ನಿ ಮಾರ್ಕ್ಸ್ ಆಗಿರ್ಬೋದು, ಓಪನ್ ಪೋರ್ಸ್ಗೆ ಪ್ರತಿಯೊಂದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನನ್ನ ವಿಡಿಯೋಯಿಂದ ನೀವೇನಾದರೂ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ಎಣಿಸ್ಕೊಂಡಿದ್ರೆ ಆರ್ ಟ್ರೈ ಮಾಡಬೇಕು ಅಂತ ಎಣಿಸ್ಕೊಂಡಿದ್ರೆ, ಪ್ಲೀಸ್ ನಾನು ಹೇಳ್ತೀನಿ, ಫಸ್ಟ್ ಅಂದರೆ ಪ್ಯಾಚ್ ಟೆಸ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಲೋವರ್ ಕಾನ್ಸಂಟ್ರೇಷನಿಂದ ಸ್ಟಾರ್ಟ್ ಮಾಡಿ. ಇವಾಗ ಇದು ಬಂದುಬಿಟ್ಟು ಆ್ಯಸಿಡಮ್ 10% ಇರುವಂಥದ್ದು. ನಾನು ಕೂಡ ಸ್ಟಾರ್ಟ್ ಮಾಡುವಾಗ ಲೋವರ್ ಕಾನ್ಸಂಟ್ರೇಷನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಮಗೆ ಗೊತ್ತಾಗಲ್ಲ ಯಾವ ಥರ ನಮ್ಮ ಸ್ಕಿನ್ನಿಗೆ ರಿಯಾಕ್ಟ್ ಆಗುತ್ತೆ ಒಂದು ಪ್ರಾಡಕ್ಟ್ ಅಂತ. ಸೊ ಬೆಟರ್ ಲೋ ಕಾನ್ಸಂಟ್ರೇಷನಿಂದ ಸ್ಟಾರ್ಟ್ ಮಾಡಿ ಆ್ಯಸಿಡಮ್ 10%ಇಂದ. ಆ್ಯಂಡ್ ನಾನು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ, ಸ್ಲೋಲಿ ಆ್ಯಸಿಡಮ್ 20ಗೆ ಸ್ವಿಚ್ ಮಾಡ್ತೀನಿ. ಬಿಕಾಸ್ ಸ್ಕಿನ್ಗೆ ಒಬ್ಬೊಬ್ಬರ ಸ್ಕಿನ್ಗೆ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ ಪ್ರಾಡಕ್ಟ್ ಅನ್ನುವಂಥದ್ದು. ಸೊ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫಸ್ಟ್ ಒಂದು ಸ್ವಲ್ಪ ಡೇಸ್ ಸ್ಪಾಟಾಗಿ ಅಪ್ಲೈ ಮಾಡಿ ಆ್ಯಂಡ್ ಸ್ಲೋಲಿ ಯೂಸೇಜನ್ನು ಕಂಟಿನ್ಯೂ ಮಾಡಿ ಫುಲ್ ಫೇಸಿಗೆ ಅಪ್ಲೈ ಮಾಡಿ. ಸಡನ್ನಾಗಿ ಎಟ್ ಅ ಟೈಮ್ ಕಂಪ್ಲೀಟಾಗಿ ಫುಲ್ ಫೇಸಿಗೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇದರ ಯೂಸೇಜನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ, ನಾನು ವಿಡಿಯೋಲ್ಲಿ ಜಸ್ಟ್ ನಿಮಗೆ 1 ಟೈಮ್ ಯೂಸ್ ಮಾಡಿ ತೋರಿಸಿರುವಂಥದ್ದು. ಸೊ ಅಷ್ಟು ಇಂಪ್ರೂವ್ಮೆಂಟನ್ನು ನಿಮಗೆ ನೋಡಲಿಕ್ಕೆ ಸಿಕ್ಕಿಲ್ಲ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಆ್ಯಕ್ನಿ ಹೇಗೆ ಆಗಿತ್ತು ನನ್ನ ಫೇಸಲ್ಲಿ, ಆ್ಯಕ್ನಿ ಮಾರ್ಕ್ಸ್ಗಳು ಆದಾಗ ನಾನು 2 ಟೈಮ್ಸ್ ಯೂಸ್ ಮಾಡ್ತಿದ್ದೆ. ಸೊ ಕ್ವಿಕ್ಕಾಗಿ ಇಂಪ್ರೂವ್ಮೆಂಟನ್ನು ನೋಡಿದ್ದೀನಿ. ಬಟ್ ಈಗ ನಿಮಗೆ ತೋರಿಸೋಗೋಸ್ಕರ ಒಂದು ರಿಸಲ್ಟನ್ನು ಬಿಫೋರ್ ಆಫ್ಟರ್ ಇದು ನಾನು ಜಸ್ಟ್ 1 ಟೈಮ್ ಯೂಸ್ ಮಾಡ್ತಾಯಿದ್ದೆ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಆಫ್ಟರ್ ಫೇಸ್ ವಾಶ್ ಆನ್ ಡ್ಯಾಮ್ ಸ್ಕಿನ್. ಬಟ್ ನಿಮಗೆ ಕ್ವಿಕ್ಕಾಗಿ ಇಂಪ್ರೂವ್ಮೆಂಟನ್ನು ನೋಡಬೇಕಾದ್ರೆ ನಾನು ಹೇಳ್ತೀನಿ, ಮಾರ್ನಿಂಗ್ ಆಫ್ಟರ್ ಫೇಸ್ ವಾಶ್ ಡ್ಯಾಮ್ ಸ್ಕಿನ್ನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಈವ್ನಿಂಗ್ ಕೂಡ ಹಾಗೆ ಆಫ್ಟರ್ ಫೇಸ್ ವಾಶ್ ಡ್ಯಾಮ್ ಸ್ಕಿನ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಬೇಕಿದ್ರೆ ನೈಟ್ ಕೂಡ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಬೆನ್ಸಾಲ್ ಪೆರಾಕ್ಸೈಡ್ ಎಲ್ಲ ಪ್ಲೀಸ್ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಇದನ್ನು ಯೂಸ್ ಮಾಡಿ, ಬೇಕಿದ್ರೆ ಮಾಯ್ಶ್ಚರೈಸರನ್ನು ಯೂಸ್ ಮಾಡಿ, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ. ಜಸ್ಟ್ ಇದನ್ನು ಮಾತ್ರ ಯೂಸ್ ಮಾಡಿ. ಆ್ಯಂಡ್ ಮಾರ್ನಿಂಗ್ ಯೂಸ್ ಮಾಡೋದಾದರೆ ಮಾಯ್ಶ್ಚರೈಸರ್ ದೆನ್ ಸನ್ಸ್ಕ್ರೀನ್ ಮಸ್ಟ್. ಈವ್ನಿಂಗ್ ಆದರೆ ಜಸ್ಟ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡಿಕೊಂಡು ಆರ್ ಸ್ಕಿಪ್ ಮಾಡ್ಬೋದು. ನೈಟ್ ಸನ್ಸ್ಕ್ರೀನ್ನ ಅವಶ್ಯಕತೆ ಇಲ್ಲ, ಮಾಯ್ಶ್ಚರೈಸರ್ ಬೇಕಿದ್ರೆ ಯೂಸ್ ಮಾಡ್ಬೋದು. ಇಷ್ಟೇ. ಆ್ಯಂಡ್ ಸೇಮ್ ಆ್ಯಸಿಲಿಕ್ ಆ್ಯಸಿಡ್ ಆ್ಯಸಿಡಮ್ 10% ಕೂಡ ಹಾಗೆ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಯೂಸ್ ಮಾಡ್ಬೋದು ನೀವು, ಆರ್ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಯೂಸ್ ಮಾಡ್ಬೋದು. ಸೇಮ್ ಇದನ್ನು ಹೇಗೆ ಅದನ್ನು ಕೂಡ ಹಾಗೆ ಯೂಸ್ ಮಾಡ್ಬೋದು. ನಿಯಾಸಿನಮೈಡ್ ಆ್ಯಸಿಲಿಕ್ ಆ್ಯಸಿಡನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆ್ಯಕ್ನಿ ಮಾರ್ಕ್ಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಂತ ಗೊತ್ತಾಯಿತು. ಬಟ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್, ಅರೌಂಡ್ ಮೌತ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೆಕ್ಸ್ಚರ್, ಇದ್ರ ಜೊತೆಗೆ ಆ್ಯಕ್ನಿ ಮಾರ್ಕ್ಸನ್ನು ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಅಂತ ಬಂದಾಗ ಪ್ಲೀಸ್ ಅದರ ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡಿ. ಲೈಕೋಜಿಕ್ ಆ್ಯಸಿಡ್, ಮಲ್ಬೆರಿ ಎಕ್ಸ್ಟ್ರಾಕ್ಟ್, ಲಿಕ್ರೈಸ್ ಎಕ್ಸ್ಟ್ರಾಕ್ಟ್, ಆಲ್ಫಾ ಬ್ಯೂಟಿನ್, ಈ ಥರದ ಇಂಗ್ರೀಡಿಯೆಂಟ್ಸ್ ಇರಬೇಕು ಗೈಸ್. ಪ್ಲೀಸ್ ಸ್ಟೆರಾಯ್ಡ್ ಬೇಸ್ಡ್ ಕ್ರೀಮ್ಸನ್ನು ಯೂಸ್ ಮಾಡಬೇಡಿ. ಬಿಕಾಸ್ ನಾನು ರೀಸೆಂಟಾಗಿ ಒಂದು ವಿಡಿಯೋನ ನೋಡಿದೆ,
ಅವರು ತುಂಬ ಚೆಂದ ಇದ್ದರು ಆ್ಯಕ್ಚುಲಿ. ಬಟ್ ಸ್ಟೆರಾಯ್ಡ್ ಬೇಸ್ಡ್ ಕ್ರೀಮನ್ನು ಯೂಸ್ ಮಾಡಿಕೊಂಡು, ಸ್ಕಿನ್ ಶೈನ್ ಕ್ರೀಮ್ ಆ್ಯಕ್ಚುಲಿ, ಅದನ್ನು ಯೂಸ್ ಮಾಡಿಕೊಂಡು ಫೇಸ್ ಶೇಪೇ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಆ್ಯಂಡ್ ನನಗೆ ಎಷ್ಟೋ ಜನ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡ್ತೀರಾ, ನಾನು ಪ್ಯಾಂಡಮ್ ಪ್ಲಸ್ ಯೂಸ್ ಮಾಡಿದೆ, ಸ್ಕಿನ್ ಶೈನನ್ನು ಯೂಸ್ ಮಾಡಿದೆ, ಈ ಥರ ತುಂಬ ಕ್ರೀಮ್ಸ್ಗಳಿದೆ ಸ್ಟೆರಾಯ್ಡ್ ಬೇಸ್ಡ್. ಸೊ ನಾನು ಎಣಿಸ್ಕೊಂಡೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಷ್ಟೋ ಜನ ಸ್ಟೆರಾಯ್ಡ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡಿ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ. ಆ್ಯಂಡ್ ಚೆನ್ನಾಗಿರುವ ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಯೂಸ್ ಮಾಡಿದಾಗ ಆ್ಯಕ್ನಿ ಮಾರ್ಕ್ಸಲ್ಲಿ ನಿಜವಾಗ್ಲೂ ಇಂಪ್ರೂವ್ಮೆಂಟನ್ನು ನೋಡ್ತೀರಾ. ಹಾಗೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಒಂದು ಸ್ಕಿನ್ ಕೇರ್ ಟಿಪ್ಪನ್ನು ಹಾಕೊಡ್ತೀನಿ ಅಂತ. ಇದು ಕೂಡ ಆ್ಯಕ್ನಿ ಮಾರ್ಕ್ಸಿಗೆ ರಿಲೇಟ್ ಆಗಿರುವಂಥದ್ದೇ ಆಗಿರುತ್ತೆ. ಒಂದು ಸನ್ಸ್ಕ್ರೀನನ್ನು, ರೈಟ್ ಆ್ಯಂಡ್ ಗುಡ್ ಸನ್ಸ್ಕ್ರೀನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ಮೆಂಟ್ ಆಗಿರ್ಬೋದು, ಕಾಂಪ್ಲೆಕ್ಷನನ್ನು ಈವನ್ ಔಟ್ ಮಾಡಲಿಕ್ಕೆ, ಆ್ಯಕ್ನಿ ಮಾರ್ಕ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ, ಓಪನ್ ಪೋರ್ಸಿಗೆ, ಪ್ರತಿಯೊಂದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ದಟ್ ಈಸ್ ಸನ್ಸ್ಕ್ರೀನ್. ಡೈಲಿ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ, ಮಿಸ್ ಮಾಡದೆ ಅಪ್ಲೈ ಮಾಡಬೇಕು. ನಾನು ಹೇಳಲ್ಲ ಎವ್ರಿ 2 to 3 hours ಅಪ್ಲೈ ಮಾಡಿ ಅಂತ, ಬಟ್ ಯೂಸ್ ಮಾಡುವಾಗ ಪ್ರಾಪರಾಗಿ ಯೂಸ್ ಮಾಡಬೇಕು. ಚೆನ್ನಾಗಿರುವಂತಹ ಸನ್ಸ್ಕ್ರೀನಿಗೆ ಇನ್ವೆಸ್ಟ್ ಮಾಡಿ ಅಮೌಂಟನ್ನು. ಸುಮ್ಮನೆ ಲೋ ಕ್ವಾಲಿಟಿ ಅವ್ರ ಪ್ರೈಸ್ ಕಡಿಮೆ ಇದೆ ಅಂತ ಯೂಸ್ ಮಾಡೋ ಬದಲು. ಆ್ಯಂಡ್ ಮೇಯ್ನಾಗಿ ಜಾಸ್ತಿ ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನನ್ನು ಪ್ರಿಫರ್ ಮಾಡಿ. ಬಿಕಾಸ್ ಫಿಸಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ, ಬಟ್ ಏನಾಗುತ್ತೆ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಅಬ್ಸಾರ್ಬ್ ಆಗಲ್ಲ ಸನ್ಸ್ಕ್ರೀನ್ಗಳು. ಅದಕ್ಕೆ ಏನಾಗುತ್ತೆ, ಕೆಲವೊಬ್ಬರು ಹೇಳ್ತಾರೆ ಭಾಗ್ಯ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ಸ್ಕಿನ್ ಡಾರ್ಕ್ ತೋರುತ್ತೆ ಅಂತ. ಸೊ ಅದು ಚೆನ್ನಾಗಿರುವ ಸನ್ಸ್ಕ್ರೀನನ್ನು ಸೆಲೆಕ್ಟ್ ಮಾಡುವಂಥದ್ದು ಕೂಡ ಮೇನ್ ಆಗಿರುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪನ್ನು ನೋಡಿಕೊಂಡು ಸನ್ಸ್ಕ್ರೀನನ್ನು ಚೂಸ್ ಮಾಡಿ ಅದನ್ನು ಯೂಸ್ ಮಾಡಿ. ಅದರಿಂದ ಓವರಾಲ್ ಸ್ಕಿನ್ ಟೋನಲ್ಲಿ ಇಂಪ್ರೂವ್ಮೆಂಟನ್ನು ನೀವೇ ನೋಡ್ತೀರಾ ರೆಗ್ಯುಲರ್ ಯೂಸೇಜಿಂದ. ಸೊ ಎಸ್, ಆ್ಯಂಡ್ ನೆಕ್ಸ್ಟ್ ನನ್ನ ವಿಡಿಯೋ ಆ್ಯಕ್ನಿ ಸ್ಕಾರ್ಸ್ ಆ್ಯಂಡ್ ಒಂದು ಸ್ಕಿನ್ ಲೈಟ್ನಿಂಗ್ ರಿಲೇಟೆಡ್ ಒಂದು ವಿಡಿಯೋ ಬರುತ್ತೆ, ಅದನ್ನು ಕೂಡ ವೆಯ್ಟ್ ಮಾಡಿ. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್, ಲವ್ ಯು ಆಲ್.